ಹಾಯ್ ಎಲ್ಲರೂ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಯವರು ಬ್ಯಾಂಗ್ಳೂರಿಂದ ಬಂದರು ಇವತ್ತು. ಸೊ ಅವ್ರನ್ನ ಕೂಡ ತೋರಿಸೋಣ ನಿಮಗೆ ಅಂತ ತೋರಿಸ್ತೀನಿ. ನೋಡಿ ಬಂದರು. ಆ್ಯಕ್ಚುಲಿ ಮಾರ್ನಿಂಗ್ 8:30ಗೆ ಬಂದರು ಮಾರ್ನಿಂಗ್ ಅವರು. ನೆಕ್ಸ್ಟ್ ನೋಡಿ ಪೊಂಗಲ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಮನೆಯಿಂದನೇ. ಪೊಂಗಲ್ಗೆ ಏನೇನು ತೊಗೊಂಡು ಹೋಗ್ತೀವಿ ಅಂದರೆ ಮನೇಲಿ ಪೊಂಗಲ್ ಮಾಡಲ್ಲ, ದೇವಸ್ಥಾನದ ಹತ್ರ ಹೋಗಿ ಮಾಡಬೇಕು. ಸೊ ಅದಕ್ಕೆ ನೋಡಿ ನಾವು ಈ ಥರ ದ್ರಾಕ್ಷಿ ಮತ್ತು ಗೋಡಂಬಿನೆಲ್ಲ ಇಲ್ಲೇ ಫ್ರೈ ಮಾಡಿಕೊಂಡು ಅಕ್ಕಿ ಮತ್ತು ಹೆಸ್ರುಬೇಳೆನೂ ಅಷ್ಟೇ ಇಲ್ಲೇ ನೆನೆಸಿಟ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಒಲೆ ಇಟ್ಬಿಟ್ಟು ಮಾಡೋ ಅಂಥದ್ದು. ನೋಡಿ ಈ ಥರ ಪಾತ್ರೆದಲ್ಲಿ ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಇದೇ ಥರ ತೊಗೊಂಡೋಗ್ಬೇಕು. ಎಲ್ಲರೂ ಇದೇ ಥರನೇ ತರೋದು. ನಮ್ಮ ಮನೆಯವ್ರು ಬಂದಿದ್ರಲ್ಲ, ಸೊ ಅದಕ್ಕೆ ನಮ್ಮ ಭಾವ ಬಂದಿಲ್ಲ. ನಮ್ಮ ಮನೆಯವರೇ ಇರೋದ್ರಿಂದ ನಮ್ಮ ಮನೆಯವ್ರ ಕಾರಲ್ಲೇ ಹೋಗ್ತಾಯಿದ್ದೀವಿ. ನೋಡಿ ಎಲ್ಲರೂ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ನಾನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕೆ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದೆ. ಆ್ಯಕ್ಚುಲಿ ಎಲ್ಲರಿಗೂ ಹ್ಯಾಪಿ ಪೊಂಗಲ್. ನಮ್ಮ ಮನೇಲಿ ಕೂಡ ಪೊಂಗಲ್ನ ಮಾಡ್ತಾಯಿದ್ವಿ. ಸೊ ಅದರಿಂದ ಮನೆಯಿಂದ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೊಂಗಲ್ನ ಪ್ರಿಪೇರ್ ಮಾಡ್ತೀವಿ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ನೋಡಿ ಎಲ್ಲರೂ ಕಾರಲ್ಲಿ ಹೋಗ್ತೀವಿ. ನಮ್ಮ ಮನೆಯವರು ಕೂಡ ಬಂದಿದ್ದಾರೆ. ನೋಡಿ ಎಲ್ಲರೂ ಇದು ಎಲ್ಲ ಹೋಗ್ತಾಯಿದ್ದೀವಿ. ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಯಾವ ಥರ ಪೊಂಗಲ್ನ ಮಾಡ್ತಾರೆ, ಅಲ್ಲಿ ಯಾವ್ಯಾವ ಥರ ಪದ್ಧತಿ ಇರುತ್ತೆ ಅಂತ. ಬಂದ್ಬಿಡ್ತೀನಿ. ಮಾಡಿ ಹೋಗ್ತಾ ಇದ್ದಾರೆ. ಇಲ್ಲೇ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲೇ ನೋಡಲ್ಲ ಪೊಂಗಲ್ ಇಟ್ಟು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಈ ಥರ ಪೊಂಗಲ್ನ ಮಾಡ್ತಾ ಇದ್ದಾರಲ್ಲ, ಈ ಥರ ಬೇರೆಯವರು ಬಂದು ನೋಡಿ ನಮ್ಮಮ್ಮ ಪಾತ್ರೆ ಮನೆಯಿಂದನೇ ತಂದಿದ್ರು. ಸೊ ಅದಕ್ಕೆ ನೋಡಿ ಎಲ್ಲ ಅಂದರೆ ಅಕ್ಕಿ ಮತ್ತು ಹೆಸ್ರುಬೇಳೆ ಎಲ್ಲ ಮನೇಲೆ ನೆನೆಸ್ಕೊ ಬಂದಿರೋದ್ರಿಂದ ಅದಕ್ಕೆ ಸ್ವಲ್ಪ ನೀರೇ ಆ್ಯಡ್ ಮಾಡಿಬಿಟ್ಟು ಈ ಥರ ಒಲೆಯದಲ್ಲಿಟ್ಟು ಇಲ್ಲೇ ಪ್ರಸಾದ ಮಾಡೋದು. ಇಲ್ಲೇ ಬಂದು ಎಲ್ಲರೂ ಇದೇ ಥರನೇ ಪ್ರಸಾದ ಮಾಡಿ ಆಮೇಲೆ ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಹೋಗ್ತಾರೆ. ನಮ್ಮ ಕಡೆ ಈ ಥರ ಪದ್ಧತಿ. ಅಂದರೆ ನಾವಂತಲೇ ಅಲ್ಲ, ಅಂದರೆ ಇದು ನಮ್ಮ ಪಕ್ಕದೂರವ್ರು ಇರೋದು ದೇವಸ್ಥಾನ, ನಮ್ಮೂರಲ್ಲೆಲ್ಲ ಇರೋದು. ಸೊ ಇಲ್ಲಿ ಎಲ್ಲರೂ ಹೇಗೆ ಅಂತಂದರೆ ಈ ಹಬ್ಬಕ್ಕೆ ಪ್ರತಿಯೊಬ್ಬರು ಬಂದು ಈ ಥರ ಪೊಂಗಲ್ನ ಮಾಡಿ ಪೂಜೆಗೆ ದೇವರಿಗೆ ನೈವೇದ್ಯಗೆ ಇಟ್ಬಿಟ್ಟು ಹೋಗ್ತಾರೆ. ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ಕಾಣ್ತಿದೆಯಲ್ಲ, ಇಷ್ಟು ಜನನೂ ಅಷ್ಟೇ ಇನ್ನು ಬಂದೇ ಹೊಂಟೋಗಿರ್ತಾರೆ ಎಲ್ಲ. ನಾನಿವಾಗ ಬರ್ಬೇಕಾದ್ರೂ ಕೂಡ ತುಂಬ ಜನ ಹೋಗ್ತಾಯಿದ್ರು. ದೇವಸ್ಥಾನದಲ್ಲಿ ಕೂಡ ಅಷ್ಟೇ ತುಂಬ ಜನ ಇದ್ರಲ್ಲ, ಅವ್ರದ್ದೆಲ್ಲರದು ಅಷ್ಟೇ ಎಲ್ಲ ಆಗೋಗಿ ಅವ್ರು ಕೂತಿರೋರು. ನಾವು ಇವಾಗ ಬಂದರೆ ಆ್ಯಕ್ಚುಲಿ ನಾವು 12:30 ಹಂಗೆ ಹೋದ್ವಿ. ಅಷ್ಟಿಗೆ ನೋಡಿ ಇಷ್ಟು ಜನ ಇದ್ದರು. ಬೆಳಿಗ್ಗೆನೇ ಬಂದು ಬಿಸಿಲಲ್ಲಿ ಮಾಡೋಕ್ಕಾಗಲ್ಲ ಅಂತ ಬೆಳಿಗ್ಗೆನೇ ಬಂದು ಹೊಂಟೋಗಿರ್ತಾರೆ. ನಮ್ಮದು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. ನೋಡಿ ನಮ್ಮ ಮಮ್ಮಿ ಇಟ್ಟಿದ್ದಾರೆಲ್ಲ ಕುದೀತಾ ಇದೆ. ಇಲ್ಲಿ ನಮ್ಮಮ್ಮ ಯಾಕೆ ಈ ಥರ ಟವಲ್ ಕಟ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಬೆಂಕಿ ಕಿಡಿ ಏನಾರ ಆರುತ್ತೆ ಅಂತ ಈ ಥರ ಕಟ್ಕೊಂಡಿದ್ದಾರೆ. ನೋಡಿ ಇಲ್ಲಿ ನಡೀತಾ ಇದೆ, ಆಲ್ರೆಡಿ ಮಾಡ್ತಾಯಿದ್ದಾರೆ. ನೋಡಿ ಉಕ್ಕು ಬರ್ತಾ ಇದೆ. ಈ ಥರ ಒಳ್ಳೆಯದಲ್ಲೇ ಮಾಡೋದು ಇಲ್ಲಿ ಬಂದು, ಅದೊಂದು ಪದ್ಧತಿ ಇಲ್ಲಿ. ನೋಡಿ ಇದು ದೇವಸ್ಥಾನ ಎಂಟ್ರೆನ್ಸು. ಇದು ಆ್ಯಕ್ಚುಲಿ ಏನು ದೇವಸ್ಥಾನ ಅಂದರೆ ಬಸವೇಶ್ವರ ಸ್ವಾಮಿ ಅಂತ ಹೇಳ್ತಾರಲ್ಲ ಅದು. ಇದು ಆ್ಯಕ್ಚುಲಿ ನಿಜವಾಗಿಯೇ ಹುಟ್ಟು ಬಂದಿರೋದು. ಒಬ್ಬರು ಫಸ್ಟ್ ಈ ಜಮೀನಲ್ಲಿ ಉಳುಮೆ ಮಾಡ್ತಾಯಿದ್ರಂತೆ. ಉಳುಮೆ ಮಾಡಬೇಕಾದ್ರೆ ಅವ್ರಿಗೆ ಕಲ್ಲು ಥರ ಕಾಣಿಸಿದೆ. ಆವಾಗ ಏನಿದು ಅಂತ ನೋಡಿದ್ರೆ ಆಮೇಲೆ ಬೇರೆಯವ್ರು ಹೇಳಿದ್ರಂತೆ ಬೇಡ ಇಲ್ಲಿ ಉಳುಮೆ ಮಾಡಬೇಡಿ ಅಂತ ಹೇಳಿ ಆಮೇಲೆ ಇಲ್ಲಿ ದೇವಸ್ಥಾನ ಥರ ಕಟ್ಸಿರೋದು. ಅದು ಇವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಸೇಮ್ ಕಲ್ಲು ಥರ ಕಾಣ್ತಾ ಇತ್ತು. ಬಟ್ ಆದರೆ ಇವಾಗ ದೇವರಿಗೆ ಕಣ್ಣು, ಮೂಗು, ಕಿವಿ ಥರ ಇನ್ನು ಸ್ವಲ್ಪ ಮೇಲೆ ಬಂದಿದೆ. ದೇವರು ನಂದಿ ಹುಡ್ತಾ ಇರೋದು. ಇದು ನನಗೆ ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಿಂದನೂ ಕೂಡ ಈ ಪದ್ಧತಿನ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮಮ್ಮ ಅವ್ರ ಚಿಕ್ಕ ವಯಸ್ಸಿಂದನೂ ಕೂಡ ಅದನ್ನು. ಇದು ನೋಡಿ ಎದುರಿಗೆ ನಂದಿ ಇರುತ್ತೆ, ಒಳಗಡೆನೂ ಅಷ್ಟೇ ಈಶ್ವರ ಇರ್ತಾರೆ. ಈಶ್ವರ ಎದುರಿಗೆ ನಂದಿ ಹುಡ್ತಾ ಇರೋದು. ಇದು ತುಂಬ ಅಂದರೆ ತುಂಬ ನಿಜ ಇದು ನಡೆದಿರೋದು. ಅಂದರೆ ಬೇರೆಯವ್ರು ಇಟ್ಟಿರೋದು ಆ ಥರ ಅಲ್ಲ, ನಿಜವಾಗ್ಲೂ ಅದನ್ನೇ ಹುಡ್ತಾ ಇರೋದು. ಅದು ತಲೆ ನಿಮಗೆ ತೋರಿಸ್ಕೊಡ್ತೀನಿ ನಾನು ಈ ವಿಡಿಯೋದಲ್ಲಿ. ಅದನ್ನು ಯಾವ ಥರ ಕಾಣುತ್ತೆ ಅಂತ ಆವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇವರೆಲ್ಲನೂ ಕೂಡ ನಮ್ಮೂರವರೇನೆ. ನೋಡಿ ಇಲ್ಲಿ ಮಾಡ್ತಾ ಇದ್ದಾರಲ್ವ, ಇದೇ ಥರನೇ ಎಲ್ಲರೂ ಬಂದು ಮಾಡ್ತಾರೆ. ಎಲ್ಲರೂ ಬಂದು ಮಾಡಿನೇ ತೊಗೊಂಡೋಗೋದು. ನೋಡಿ ಇದು ಆ್ಯಕ್ಚುಲಿ ಬರೀ ನಮ್ಮೂರವ್ರು ಅಂತಲೇ ಅಲ್ಲ, ಎಲ್ಲ ಊರಿಂದನೂ ಬರ್ತಾರೆ ಗಾಯ್ಸ್. ಎಷ್ಟು ಜನ ಅಂದರೆ ನೋಡಿ ಇಲ್ಲೆಲ್ಲ ಪಾಪ ಚಿಕ್ಕ ಮಕ್ಕಳನ್ನೆಲ್ಲ ತೊಗೊಬಂದು ಕೂತಿದ್ದೆ. ನನ್ನ ಮಗನ್ನು ಕೂಡ ತೊಗೊಂಡು ಬಂದಿದ್ದೆ ನಾನು, ಯಾಕಂದರೆ ದೇವಸ್ಥಾನದ್ದಲ್ವ, ಈಶ್ವರ ಅಲ್ವಾ, ನಮ್ಮನೆ ದೇವರು ಈಶ್ವರನೇ. ಅದಕ್ಕೆ ಮೊದಲನೇದಾಗಿ ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ಈಶ್ವರನ ದೇವಸ್ಥಾನಕ್ಕೆ ಅಂತಲೇ ಕರ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ನಾವಲ್ಲಿ ಪೂಜೆ ಮಾಡಬೇಕಾದ್ರೆ ದೇವ್ರ ಹೂವು ಕೂಡ ಮೇಲಿಂದ ಬಿತ್ತು. ನನಗೆ ತುಂಬ ಖುಷಿ ಆಯಿತು. ತೋರಿಸ್ತೀನಿ ನಿಮ್ಗೆ ಅದನ್ನು ಕೂಡ. ನೋಡಿ ಇಲ್ಲಿ ನಮ್ಮ ಮಮ್ಮಿ ಇದು ರೆಡಿ ಮಾಡೋಕ್ಕೆ ನೋಡಿ ಇಲ್ಲಿ ಆಗಲೇ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ.
ಜನ ಎಲ್ಲ ನೋಡಿ ಈ ಥರ ಮಾಡಿ ಈ ಥರ ತಪ್ಪಲೆ ನಾನು ನಿಮಗೆ ಮನೇಲಿ ನಮ್ಮಮ್ಮ ಎತ್ಕೊಂಡು ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ ನೋಡಿ. ಇಲ್ಲಿ ನಮ್ಮ ಮಮ್ಮಿದು ದ್ರಾಕ್ಷಿ ಗೋಡಂಬಿ ಹಾಕಿದ್ರು. ನೆಕ್ಸ್ಟ್ ಇಲ್ಲಿ ಬೆಲ್ಲ ಹಾಕಿದ್ದಾರೆ ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲೇ ಮಾಡಬೇಕು ಅಂದರೆ ಈ ಥರ ಬಂದು ಮಾಡೋದ್ರಲ್ಲಿ ಟೇಸ್ಟ್ ಇರುತ್ತಲ್ಲ ದೇವ್ರಿಗೆ ನೈವೇದ್ಯ ಇಡೋಕ್ಕೆ. ನಾವೇನು ಹಾಕಿಲ್ಲ ಅಂದ್ರೂ ಕೂಡ ಏನೇನು ಬೇಕು ನಾರ್ಮಲಾಗಿ ಮನೇಲಿ ಸ್ವಲ್ಪ ಜನ ಏನೇನೋ ಹಾಕಿ ಎಲ್ಲ ಮಾಡ್ತಾರಲ್ಲ, ಅದಕ್ಕಿಂತ ನೋಡಿ ಸಿಂಪಲ್ಲಾಗಿ ಇದು ಮಾಡೋದು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅದೇ ಹೇಳ್ತೀವಲ್ಲ ದೇವ್ರ ಪ್ರಸಾದನೇ ಅಂತ. ಸೊ ಅದು ನಿಜ ಗಾಯ್ಸ್. ನಾವು ದೇವಸ್ಥಾನದಲ್ಲಿ ತಿನ್ನೋ ಪ್ರಸಾದ ಮನೇಲಿ ಮಾಡೋ ಇದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ದೇವ್ರದ್ದೆಲ್ಲ ಮಹಿಮೆ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ. ನೋಡಿ ಈ ಥರ ಪೊಂಗಲ್ಲು ನಮ್ಮ ಅಮ್ಮ ನೋಡಿ ಪ್ರಿಪೇರ್ ಮಾಡಿದ್ದಾರೆ. ನೆಕ್ಸ್ಟ್ ಯಾಕೆ ಈ ಥರ ತೊಳಿತಾ ಇದ್ದಾರೆ ಅಂದರೆ ಇದಕ್ಕೆ ಫಸ್ಟೇ ನಮ್ಮ ಮಮ್ಮಿ ಬೂದಿ ಇರುತ್ತಲ್ಲ ಅದನ್ನು ಹಚ್ಚಿದ್ರು. ನೆಕ್ಸ್ಟ್ ಆದಮೇಲೂ ಕೂಡ ಅಷ್ಟೇ ಈ ಥರ ಕ್ಲೀನಾಗಿ ತೊಳೆದು ಏನಕ್ಕೆ ಅಂತಂದರೆ ಇದನ್ನು ತೊಗೊಂಡೋಗಿ ನಾವು ದೇವ್ರ ಹತ್ರ ಇಡ್ತೀವಿ. ಅಲ್ಲಿ ನೋಡಿ ಇದಕ್ಕೆಲ್ಲ ಅರಿಶಿನ ಹಚ್ತಾ ಇದ್ದಾರೆ. ಈ ಥರ ಎಲ್ಲ ಅರಿಶಿನ ಹಚ್ಚಿ ಮತ್ತು ಕುಂಕುಮ ಎಲ್ಲ ಇಡಬೇಕು ಇದಕ್ಕೆ, ಯಾಕಂದರೆ ಇದು ದೇವ್ರಿಗೆ ಮಾಡಿರೋ ನೈವೇದ್ಯ ಅಲ್ವಾ. ಅದಕ್ಕೆ ಇದರಲ್ಲಿ ಏನು ಟೇಸ್ಟು ನೋಡಬಾರ್ದು, ಮತ್ತು ನಾವು ಎಂಜಲು ಆ ಥರ ಏನು ಕೂಡ ಮಾಡಬಾರ್ದು, ದೇವ್ರಿಗೆ ಮಾಡೋದಲ್ವಾ. ಸೊ ಅದಕ್ಕೇನು ನಾವು ಟೇಸ್ಟನ್ನು ನೋಡ್ದೇ ಇದನ್ನು ಪ್ರಿಪೇರ್ ಮಾಡಿರ್ತಾರೆ ನೋಡಿ. ನೆಕ್ಸ್ಟ್ ಇಲ್ಲಿ ಕುಂಕುಮನ ಇಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಈ ಕಡೆ ನಿಮ್ಗೆ ಅರಿಶಿನ ದಾರ ಕಾಣ್ತಿದೆಯಾ, ಅದು ಇಷ್ಟು ಅಂತದ್ದು ಇಷ್ಟು ಲೈನ್ಸ್ ದಾರ ಬೇಕು ಅಂತ ಹೇಳ್ತಾರೆ. ಆ ಥರ 9 ಲೈನ್ಸು 11 ಅಂತ ಹೇಳ್ತಾರಲ್ಲ, ಆ ಥರ ದಾರನ ತೊಗೊಂಡು ಮನೆಯಿಂದನೇ ಬಂದಿರ್ತೀವಿ ನಾವು. ಇದು ಪಾತ್ರೆಗೆ ಕಟ್ಟಬೇಕು. ಪಾತ್ರೆಗೆ ಕಟ್ಟಿದ ಮೇಲೆ ಅದನ್ನು ತೊಗೊಂಡೋಗಿ ನಾವು ದೇವಸ್ಥಾನದ ಹತ್ರ ಇಡೋದು. ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಅಂತ. ನೆಕ್ಸ್ಟ್ ನೋಡಿ ಹಣ್ಣು ಮತ್ತು ಹೂವು ಕಾಯಿ ಕೂಡ ತಂದಿದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಅಂದರೆ ಇದು ದೇವಸ್ಥಾನದಲ್ಲಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ರೆಡಿ ಆಯಿತು, ಬನ್ನಿ ದೇವಸ್ಥಾನ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಎತ್ತಿಕ್ಕೊತಾ ಇದ್ದಾರೆ. ಈ ಥರ ಏನಕ್ಕೆ ಬಾಳೆ ಎಲೆದಲ್ಲೇ ಕೊಡಬೇಕು, ದೇವ್ರಿಗೆ ನೈವೇದ್ಯ ಇಡಬೇಕಾದ್ರೆ ಬಾಳೆ ಎಲೆದಲ್ಲೇ ಇಡಬೇಕು ಅಂತ ಬಾಳೆ ಎಲೆನೇ ಇಟ್ಬಿಟ್ಟು ಅದರಲ್ಲಿ ನೈವೇದ್ಯಕ್ಕೆ ಇಡ್ತಾ ಇರೋದು. ಇಲ್ಲಿ ನೋಡಿ ಪೂಜೆಗೆ ಇದನ್ನು ಅಷ್ಟೇ ಸ್ವಾಮಿ ಪೂಜಾರಿ ಇರ್ತಾರೆ ಒಳಗೆ, ಬಟ್ ಆಚೆ ಕಡೆ ನಾವು ನೈವೇದ್ಯ ಇಡೋದಲ್ವ ದೇವ್ರಿಗೆ. ಸೊ ಅದರಿಂದ ಅವರೇನು ನಮಗೇನು ಪೂಜೆ ಅಂದರೆ ಕಾಯೆಲ್ಲ ಹೊಡ್ಕೊಡೋದೇನಿಲ್ಲ. ನಾವು ಆಚೆ ಕಡೆ ಕಾಯಿ ಹೊಡೆದು ದೇವ್ರಿಗಿಟ್ಟು ನಾವು ಪೂಜೆ ಮಾಡ್ಕೊಂಡ್ರೆ ಆಮೇಲೆ ತೊಗೊಂಡು ಹೋಗ್ಬಿಟ್ಟು ಒಳಗಡೆ ದೇವಸ್ಥಾನದ ಒಳಗಡೆ ಇಡೋದು. ನೋಡಿ ಒಳಗೆ ಹೋಗ್ತಾ ಇದ್ದೀವಿ. ಇದು ನಂದಿ ಇದೆಯಲ್ಲ, ಇದೇನು ಗರುಡು ಗಂಬ ಅಂತ ಕರೀತಾರೆ ಗೊತ್ತಾ, ಅದು ಊರಿಗೆ ಯಾವುದೇ ದೋಷ ಆಗಲಿ ಆ ಥರ ಎಲ್ಲ ಏನು ಇರಬಾರ್ದು ಅಂತ ಅದಕ್ಕೆಲ್ಲ ಹೋಮಗಳೆಲ್ಲ ಮಾಡಿರ್ತಾರೆ ನೋಡಿ. ನಾನು ದೇವಸ್ಥಾನದ ಒಳಗಡೆ ಬಂದ್ವಿ. ದೇವಸ್ಥಾನನ ಒಂದು ಸುತ್ತ ಹಾಕಬೇಕು. ಒಂದು ಸುತ್ತ ಹಾಕಿದ್ಮೇಲೆ ಆಮೇಲೆ ನಾವು ದೇವ್ರಿಗೆ ನೈವೇದ್ಯನ ಇಡಬೇಕು. ನೋಡಿ ಇಲ್ಲಾಗಲೇ ಎಲ್ಲ ತಿಂತಾಯಿದ್ದಾರೆ ನೋಡಿ, ಇವರೆಲ್ಲ ಆಗಿರೋರೆ ನೋಡಿ. ಇಲ್ಲೆಲ್ಲ ನಾನು ಹೇಳಿದ್ನಲ್ಲ ಬಾಳೆ ಎಲೆ ಇಟ್ಟು ಮಾಡ್ತಾರೆ ಅಂತ. ನೋಡಿ ಪೂಜಾರಿ ಕೂಡ ಇದ್ದಾರೆ ಅಲ್ಲೇ. ನೋಡಿ ಈ ಥರ ಬಾಳೆ ಎಲೆ ಇಟ್ಟು ತೊಳೆದ್ಬಿಟ್ಟು ಇಟ್ಬಿಟ್ಟು ಇಲ್ಲಿ ಆಚೆ ಕಡೆ ನಂದಿ ಇರುತ್ತೆ. ಆ ನಂದಿ ಹತ್ರ ನಾವು ಮಾಡಿರೋ ಅಂಥದ್ದು ದೇವ್ರಿಗೆ ಇಟ್ಬಿಟ್ಟು ಫಸ್ಟು ಅದಕ್ಕೆ ನೋಡಿ ನಮ್ಮ ಮಮ್ಮಿ ಇಡ್ತಾ ಇದ್ದಾರೆ. ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಫಸ್ಟ್ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡಿದ್ಮೇಲೆ ನೀವು ಆಮೇಲೆ ಒಳಗೆ ಹೋಗಬೇಕು.
ಆಚೆ ಕಡೆ ಪೂಜೆ ಆಯಿತು. ಸೊ ನೋಡಿ ನಮ್ಮ ಅಕ್ಕ ಹೂವು ಎತ್ತಿ ಮುಡ್ಕೊತಾ ಇದ್ದಾರಲ್ಲ, ಅದು ದೇವ್ರದಿಂದ ಮೇಲೆಯಿಂದ ಬಿದ್ದಿದ್ದು. ತುಂಬ ಖುಷಿ ಆಯಿತು ನನಗೆ. ನೋಡಿ ನೆಕ್ಸ್ಟ್ ಒಳಗೆ ಬಂದ್ವಿ. ನಮ್ಮ ಮನೆಯವ್ರು ಆಗಲೇ ಬಂದ್ಬಿಟ್ಟಿದ್ರು, ಒಳಗಡೆ ಮಗು ಮಲಗಿದ್ದ. ನೋಡಿ ಇದೇ ಒಳಗಡೆ ಗರ್ಭಗುಡಿ. ನೆಕ್ಸ್ಟ್ ನಮ್ಮ ಮಗುಗೆ ಇಲ್ಲಿ ಅರ್ಚನೆ ಮಾಡಿಸ್ತಾ ಇದ್ವಿ. ಮಗು ಹೆಸರು ಇಟ್ಟಿದ್ದೀರಾ ಅಂತ ಕೇಳ್ತಾ ಇದ್ರು. ಇಲ್ಲ ಅಂತ ಹೇಳಿದ್ವಿ. ನೋಡಿ ಇದೇನೇ ಒಳಗಡೆ ದೇವ್ರು ಕಾಣ್ತಿದೆಯಲ್ವ, ಇವಾಗ ಕಣ್ಣದು ಬೆಳ್ಳಿದಿಟ್ಟಿದ್ದಾರೆ. ಇವಾಗ ನೋಡಿ ಸೇಮ್ ನಂದಿ ಥರನೇ ಕಾಣ್ತಾ ಇದೆ. ವರ್ಷ ಬಂದಾಗೆಲ್ಲ ಸ್ವಲ್ಪ ಒಂದು ಸಾಸಿವೆ ಕಾಳಷ್ಟೇನೋ ದೊಡ್ಡದಾಗುತ್ತಂತೆ. ನಮ್ಮಮ್ಮ ಅವ್ರ ಚಿಕ್ಕ ವಯಸ್ಸಿಂದನೂ ಕೂಡ ದೇವರು ಇದೇ ರೀತಿಯಲ್ಲಿ ಬೆಳಿಕೊಂಡು ಬರ್ತಾ ಇದೆ. ನೋಡಿ ಇಲ್ಲಿ ಪೂಜಾರಿ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಮಗುಗೆ. ನಾನು ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಅಲ್ಲಿ ಒಳಗಡೆನೇ ಪೂಜೆ ಆಯ್ತಲ್ವ, ಅರ್ಚನೆ ಕೂಡ ಆಯಿತು. ಇಲ್ಲಿ ಆಚೆ ಕಡೆ ಬಂದ್ವಿ ತಿನ್ನೋಣ ಅಂತ ಪ್ರಸಾದನ. ಇಲ್ಲಿ ನೋಡಿ ಆ್ಯಕ್ಚುಲಿ ಇವರು ಪಾಪ ನಮ್ಮೂರವರೇ ಆಂಟಿ. ಈ ಥರ ಅವರು ಕೂಡ ಪ್ರಸಾದನ ಮಾಡಿದರು. ಈ ಥರ ಊರ ಕಡೆ ಇದ್ದರೆ ಹೆಂಗೆ ಅಂದರೆ, ಈ ಥರ ಮಾಡಿದಾಗ ಒಬ್ರೊಬ್ಬರು ಹಂಚ್ಕೊತಾರೆ. ಈ ಥರ ನಾವು ಕೂಡ ಕೊಟ್ವಿ, ಅವರು ಕೊಟ್ಟರು ಪ್ರಸಾದನ. ತಿಂತಾ ಇದ್ವಿ. ಇಲ್ಲಿ ಚೆನ್ನಾಗಿತ್ತು. ಹೇಳಿದ್ನಲ್ಲ ಪ್ರಸಾದ ಆದಮೇಲೆ ಚೆನ್ನಾಗಿದ್ದೇ ಇರುತ್ತೆ ಅಂತ. ನೋಡಿ ಎಲ್ಲರೂ ಕೂತ್ಕೊಂಡು ತಿಂದಿದ್ದಾಯಿತು. ಮನೆಗೆ ಹೊರಟ್ವಿ ನಾವು. ಇವತ್ತಿನ ಲಾಗ್ ಇದಾಗಿತ್ತು. ಆ್ಯಕ್ಚುಲಿ ಇವತ್ತು ನಮ್ಮೂರಲ್ಲಿ ಪೊಂಗಲು, ನಾಳೆ ಸಂಕ್ರಾಂತಿ ಕೂಡ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.